ಚಾಂದನಿ ಚೌಕ್ ಹತ್ರ ನಡೆದಂತ ಘಟನೆ ಇದು. ಕೆಂಪುಕೋಟೆಯ ಗೇಟ್ ನಂಬರ್ 1 ಬಳಿ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಹೈ ಅಲರ್ಟ್, ಬೆಂಗಳೂರಿನಲ್ಲೂ ಹೈ ಅಲರ್ಟ್. ಸ್ಪೆಷಲಿ ಮೆಟ್ರೋ ಸ್ಟೇಷನ್ಗಳ ಬಳಿ ಬಂದೋಬಸ್ತ್ ಜಾಸ್ತಿ ಮಾಡುವಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದೇಶ ಕೊಟ್ಟಿದ್ದಾರೆ. ಘಟನಾ ಸ್ಥಳ ಭೀಕರವಾಗಿತ್ತು. ಮೃತದೇಹಗಳು ಛಿದ್ರ ಛಿದ್ರವಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಕಟ್ಟಡದ ಗಾಜುಗಳೆಲ್ಲ ಒಡೆದೋಗಿದಾವಂತೆ. ಯಾವಾಗ್ಲೂ ಜನಸಂದಣಿ ಇರುವ ಏರಿಯಾ ಅದು. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ. ಕೆಂಪುಕೋಟೆಯ ಗೇಟ್ ನಂಬರ್ 1 ನಿಂದ 500 ಮೀಟರ್ ದೂರದಲ್ಲಿ ಗುರುದ್ವಾರ ಸೀಸ್ಗಂಜ್ ಸಾಹಿಬ್ನಿಂದ ಕೂಗಳತೆಯ ದೂರದಲ್ಲಿ ಬ್ಲಾಸ್ಟ್ ಆಗಿದೆ. ಜಾಮಾ ಮಸ್ಜಿದ್ನಿಂದ 1.1 ಕಿಲೋಮೀಟರ್, ಮತ್ತೊಮ್ಮೆ ನಮ್ಮ ದೆಹಲಿ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಪ್ರತ್ಯಕ್ಷದರ್ಶಿ ಹೇಳೋ ಪ್ರಕಾರ ಹರಿಯಾಣ ರಿಜಿಸ್ಟ್ರೇಷನ್ನಿನ ಕಾರ್ ಆಗಿತ್ತು. ಮಾರುತಿ ಈಕೋ ಅಂತ ಒಂದು ಮೂಲ ಹೇಳಿದ್ರೆ, ಹ್ಯುಂಡೈ i20 ಅಂತ ಇನ್ನೊಂದು ಮೂಲ ಹೇಳ್ತಾ ಇದೆ. ಹೌದು ಅಜಿತ್, ಅದರಲ್ಲೂ ಕೂಡ ಎಲ್ಲೋ ಬೋರ್ಡು ಮತ್ತೆ ಅದರ ಒಳಗಡೆ ಪ್ಯಾಸೆಂಜರ್ಸ್ ಇದ್ರು ಅನ್ನುವಂತಹ ಮಾಹಿತಿ ಈಗ ವೈಟ್ ಬೋರ್ಡ್ ಅಂತ ಹೇಳಿದ್ರು, ಚಲಿಸುವ ಒಳಗಡೆ ಜನ ಇದ್ರು ಅಂತ ಹೇಳಿದ್ರು. ಹೌದು, ಒಬ್ರು ಯೆಲ್ಲೋ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ವೈಟ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಚಲಿಸುವ ಕಾರಿನಲ್ಲಿ ಆಗಿರುವಂತಹದ್ದು ಅನ್ನುವಂಥದ್ದು, ಮತ್ತೆ ಪ್ರಯಾಣಿಕರಿದ್ರು ಆ ಕಾರಲ್ಲಿ. ಎಲ್ಲರನ್ನೂ ಕೂಡ ನಾವು ರೆಸ್ಕ್ಯೂ ಮಾಡಿದ್ವಿ. ಮತ್ತೆ ಇಲ್ಲಿ ಯಾವಾಗ್ಲೂ ಕೂಡ ಪೊಲೀಸರು ಇಲ್ಲಿ ಸರ್ಪಗಾವಲು ಇರ್ತಾರೆ. ಅಂದ್ರೆ 1-2-3 ಆ ರೀತಿ ಇರ್ತಾರೆ, ಟ್ರಾಫಿಕ್ನವ್ರು ಇರ್ತಾರೆ. ಸೊ ಅವ್ರೆ 1-2-3 ಅವ್ರನ್ನ ಜೊತೆ ಸೇರಿಸಿಕೊಂಡು ಯಾರ್ಯಾರು ಈ ತರ ಸ್ಫೋಟ ಆದ ಕೂಡಲೇ ಅಲ್ಲಿ ತಕ್ಷಣಕ್ಕೆ ನಾವು ಬಂದಂತೆ ಒಬ್ಬ ಪ್ರತ್ಯಕ್ಷದರ್ಶಿ ಮಾತನಾಡ್ತಾ ಹೇಳಿದ್ರು, ನಾನು ಇಲ್ಲೇ ಪಕ್ಕದಲ್ಲಿ ಇದ್ದಂತಹ ಒಂದು ಮಾರ್ಕೆಟ್ಗೆ ನಾನು ಬಂದಿದ್ದೆ. ಮಾರ್ಕೆಟ್ ಇಂದ ಹೋಗುವಂತ ಸಂದರ್ಭದಲ್ಲಿ, ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಸ್ಫೋಟ ಆಯ್ತು. ತಕ್ಷಣಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಪೊಲೀಸರು ಇದ್ರು, ಇಬ್ರು ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿದ್ದಂಥವ್ರನ್ನ ನಾವು ಹೊರಗಡೆ ರೆಸ್ಕ್ಯೂ ಅಂದ್ರೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ವಿ ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ರು. ಆದ್ರೆ ಈಗ ಪೊಲೀಸ್ ಕಮಿಷನರ್ ಅವರು ಕೂಡ ಅದೇ ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ಈ ತರ ಆಗಿದೆ, ಈ ಘಟನೆಯಲ್ಲಿ 8 ಜನ ಸತ್ತಿದ್ದಾರೆ ಮತ್ತು ಒಂದಷ್ಟು ಜನ ಗಾಯಾಳುಗಳು ಕೂಡ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪೊಲೀಸ್ ಆಯುಕ್ತರು ನೀಡ್ತಾ ಇದ್ರು. ಈಗ ಮುಖ್ಯವಾಗಿ ನಮ್ಮ ಕ್ಯಾಮರಾಮನ್ ತೋರಿಸ್ತಾನೆ, ಇಲ್ಲಿ ಈ ಪ್ರದೇಶದಲ್ಲಿ ಪೂರ್ತಿ CCTV ಸರ್ಪಗಾವಲಿನಲ್ಲಿ ಯಾವಾಗ್ಲೂ ಇರುತ್ತೆ.
ಹೆಚ್ಚು ಕಡಿಮೆ ಈ ಪ್ರದೇಶದಲ್ಲಿ ಸುಮಾರು 300 CCTVಗಳಿದೆ. ಹಾಗಾಗಿ ಪೊಲೀಸರ ಧೈರ್ಯ ಏನು ಅಂತ ಅಂದ್ರೆ ನಮ್ಮ ಚಲನವಲನಗಳಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನೀವು CCTV ನೋಡ್ಬೋದು, ಎಲ್ಲ ಆಂಗಲ್ ಕೂಡ ಇದಿರುವಂಥದ್ದು. ನಿಮ್ಗೆ ಅದೇ ರೀತಿ ಇದು ಈ ಕಡೆ ನಿಮ್ಗೆ ನೇರವಾಗಿ ಕಾಣಿಸ್ತಾ ಇರುವಂತದ್ದು ನೋಡಿದ್ರೆ ಚಾಂದಿನಿ ಚೌಕ್ ಮಾರ್ಕೆಟ್, ಈ ಮಾರ್ಕೆಟ್ ಮೇಲೂ ಕೂಡ ನಿಗಾ ಇರುತ್ತೆ. ಹೆಚ್ಚು ಕಡಿಮೆ ಏನೆಲ್ಲ ಚಟುವಟಿಕೆಗಳು ನಡಿಬಹುದು ಅನ್ನುವಂಥದ್ದು. ನಿಮ್ಗೆ ಹಂಗೆ ಈ ಪಕ್ಕದಲ್ಲಿ ತೋರಿಸ್ತೇನೆ, ಇಲ್ಲಿ ಗೌರಿ ಶಂಕರ ಮಂದಿರ ಅನ್ನುವಂಥದ್ದು. ಅಂದ್ರೆ ಇವೆಲ್ಲವೂ ಕೂಡ 500ರಿಂದ 600 ಮೀಟರ್ ರೇಡಿಯಸ್ ಅಲ್ಲಿ ಇರುವಂತಹದ್ದು ಒಂದು ಪ್ರದೇಶ, ಸೂಕ್ಷ್ಮ ಪ್ರದೇಶ. ಹೆಚ್ಚಿನದಾಗಿ ಇನ್ನ ಜಾಮಿಯಾ ಮಸೀದಿ ಆದ್ರೂ ಇಲ್ಲಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ದೂರ ಇದೆ. ಆದ್ರೆ ಇಲ್ಲೇ ಪಕ್ಕದಲ್ಲಿ ಗೌರಿ ಶಂಕರ್ ಮಂದಿರ ಇದೆ. ಇನ್ನೊಂದು ಸ್ವಲ್ಪ ಆ ಕಡೆ ಮುಂದೆ ಹೋದ್ರೆ ನಿಮಗೆ ಸಾಹಿಬ್ ಸಿಂಗ್ ಇವರು ಸಿಗುತ್ತೆ. ಅದೇ ರೀತಿ ಈ ಕಡೆ ಪಕ್ಕದಲ್ಲಿ ರೆಡ್ ಫೋರ್ಟ್, ಅದರ ಹಿಂಭಾಗಕ್ಕೆ ಅಂದ್ರೆ ರೆಡ್ ಫೋರ್ಟಿನ ಒಂದು ಭಾಗಕ್ಕೆ ನಿಮಗೆ ಏನು ಇದು ಸಿಗುತ್ತೆ, ಮೆಟ್ರೋ ಸ್ಟೇಷನ್ಗಿಂತ ಪಕ್ಕದಲ್ಲೇ ನಿಮ್ಗೆ ಒಂದು ಲಾಲ್ ಬತ್ ಅಂದ್ರೆ ರೆಡ್ ಏನು ಲೈಟ್ ಸಿಗುತ್ತೆ, ಅಂದ್ರೆ ಸಿಗ್ನಲ್ ಲೈಟ್ಸ್ ಇರುತ್ತೆ. ಸೊ ಅಲ್ಲಿ ನಡೆದಿರುವಂತ ಸಿಗ್ನಲ್ ನಿಂದ ಮೂವ್ ಆಗುವಂತಹ ಈ ಕಾರಿನಲ್ಲಿ ನಡೆದಿರುವಂತದ್ದು ಅಂತ ಹೇಳಲಾಗ್ತಾ ಇರುವಂತಹ ಘಟನೆ ಇದು. ಸೊ ಇದರಲ್ಲಿ ಪ್ರಮುಖವಾಗಿ ಈಗ CCTV ಪ್ರಮುಖ ಸಾಕ್ಷ್ಯ ಆಗುತ್ತೆ. ಸುಮಾರಕ್ಕೂ ಇಡೀ ಪ್ರದೇಶದಲ್ಲಿ ಸುಮಾರಕ್ಕೂ 300ಕ್ಕೂ ಹೆಚ್ಚು CCTV ಇದೆ ಅನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂತದ್ದು. ಅದರಲ್ಲಿ ಒಬ್ಬನನ್ನ ಸಸ್ಪೆಕ್ಟ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನಂತರ ಮುಂದೆ ಏನಾಗುತ್ತೆ ನಿಮ್ಗೆ ಅಪ್ಡೇಟ್ಸ್ ಹೇಳ್ತೀನಿ ಅಂತ ಈಗಷ್ಟೇ ಪೊಲೀಸ್ ಆಯುಕ್ತರು ಹೇಳ್ತಾ ಇದ್ರು. ಅಜಿತ್, ಎಸ್, ಮಾಹಿತಿ ಕೊಡ್ತಾ ಇರಿ ಮಂಜು. ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನುವ ಪ್ರಶ್ನೆ ಈಗ ಹರಿಯಾಣದ ಫರೀದಾಬಾದ್ನಲ್ಲಿ ಜಮ್ಮು ಕಾಶ್ಮೀರ ಮೂಲದ ವೈದ್ಯನೊಬ್ಬನ ಮನೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.